ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 15/9/2025. ईश्वरीय मुरलिय महावाक्यಗಳು. मीठे बच्चे, बाप आए हैं तुम्हें कर्म अकर्म विकर्म की गुह्य गति सुनाने। जब आत्मा और शरीर दोनों पवित्र है तो कर्म अकर्म होते पतित होने से विकर्म होते हैं. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಬಾಬಾ ಬಂದಿರೋದೇ ಕರ್ಮ ಅಕರ್ಮ ವಿಕರ್ಮದ ಗುಹ್ಯ ಗತಿಯನ್ನು ತಿಳಿಸೋ ಸಲುವಾಗಿ. ಯಾವಾಗ ಆತ್ಮ ಶರೀರ ಎರಡೂ ಪವಿತ್ರ ಆಗಿರ್ತದೆ ಆವಾಗ ಕರ್ಮ ಅಕರ್ಮ ಆಗ್ತದೆ. ಯಾವಾಗ ಶರೀರ ಪತಿತ ಆಗ್ತದೋ, ಆತ್ಮನ ಕಾನ್ಷಿಯಸ್ ಪತಿತ ಆಗ್ತದೋ ಆಗ ವಿಕರ್ಮಗಳಾಗ್ತವೆ ಅಂತಾರೆ ಬಾಬಾ. ಎಷ್ಟು ಸ್ಪಷ್ಟತೆಯನ್ನು ಬಾಬಾ ನಮ್ಮ ಎದುರುಗಡೆ ಇಡ್ತಾ ಇದ್ದಾರೆ. ಬಾಬಾ ಬಂದಿರೋದೇ ಕರ್ಮ ವಿಕರ್ಮ ಮತ್ತು ಅಕರ್ಮದ ಗುಹ್ಯಗತಿಯನ್ನು ತಿಳಿಸ್ಕೊಡೋದಕ್ಕಾಗಿ. ಕರ್ಮ ವಿಕರ್ಮ ಅಕರ್ಮ ಇದು ಕ್ಯಾರೆಕ್ಟರ್ನಲ್ಲಿ ನಡೀತದೆ. ಆತ್ಮ ಕರ್ಮ ವಿಕರ್ಮ ಅಕರ್ಮ ಇವೆಲ್ಲವುಗಳಿಂದ ಪರೆ ಸಾಕ್ಷಿ ದೃಷ್ಟ. ಸಾಕ್ಷಿ ಅಂದರೆ ಈ ವಿಶ್ವ ನಾಟಕವನ್ನು ಸಿನಿಮಾದಲ್ಲಿ ನಡೀತಾ ಇದೆ. ಸಿನಿಮಾದ ಪ್ರಭಾವ, ಘಟನೆಯ ಪ್ರಭಾವ, ಮಾತಿನ ಪ್ರಭಾವ ಆತ್ಮನ ಮೇಲಾಗೋದಿಲ್ಲ. ಇದಕ್ಕೆ ಸಾಕ್ಷಿ ಭಾವ ಅಂತಾರೆ ಬಾಬಾ. ದೃಷ್ಟ ಅಂದರೆ ಸಾಕ್ಷಿಯಾಗಿ ಸಿನಿಮಾ ನೋಡೋದು. ಆತ್ಮ ಸಾಕ್ಷಿ ದೃಷ್ಟ ಆಗಿರುವ ಕಾರಣದಿಂದ ಕರ್ಮ ಅಕರ್ಮ ವಿಕರ್ಮ ಇದು ಕ್ಯಾರೆಕ್ಟರಿಗೆ ಸಂಬಂಧಪಟ್ಟಿದೆ, ಆತ್ಮನಿಗೆ ಸಂಬಂಧಪಟ್ಟಿಲ್ಲ. ಮೂರರಿಂದಲೂ ಆತ್ಮ ಪರ್ಯಾಯ ಆಗಿರುವಂಥ ಶ್ರೇಷ್ಠ ಸ್ಥಿತಿ ಅನುಭವ ಮಾಡ್ತದೆ. ಅಂದ ಮೇಲೆ ಬಾಬಾ ಇದನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ಕ್ಯಾರೆಕ್ಟರ್ ಕಾನ್ಷಿಯಸ್ಸಿಂದ ನಮ್ಮನ್ನು ಮೂಲ ಸೋಲ್ ಕಾನ್ಷಿಯಸ್ಗೆ, ನಮ್ಮ ಪರಮ ಅವಸ್ಥಾದವರೆಗೆ ಮುಟ್ಟಿಸೋ ಸಲುವಾಗಿ, ನಮ್ಮ ಮೂಲ ಸ್ಥಿತಿಯನ್ನು ನಮಗೆ ಅರಿವು ಮಾಡಿಸೋ ಸಲುವಾಗಿ ಬಾಬಾ ಈ ಮೂರು ಕರ್ಮಗಳ ಬಗ್ಗೆ ಹೇಳ್ತಾರೆ. ಸೊ ಅಕರ್ಮ ಯಾವಾಗ ಆಗ್ತದಂದ್ರೆ, ಯಾವಾಗ ಆತ್ಮ ಸತೋಪ್ರಧಾನ ಇದೆ, ಪವಿತ್ರ ಇದೆ, ಮತ್ತು ಸತ್ಯುಗದ ಶರೀರವೂ ಪವಿತ್ರ ಇದೆ, ಆವಾಗ ಕರ್ಮ ಅಕರ್ಮ ಆಗ್ತದೆ ಅಂತಾರೆ ಬಾಬಾ. ಸಂಪೂರ್ಣ ಸೋಲ್ ಕಾನ್ಷಿಯಸ್ನ ಸ್ಥಿತಿಯಲ್ಲಿರುವಂತಹ ಸತೋಗುಣಿ ಆತ್ಮ ಯಾವಾಗ ಸತ್ಯುಗದಲ್ಲಿ ತನ್ನ ಪಾರ್ಟನ್ನು ಪ್ಲೇ ಮಾಡ್ತದೆ, ಅವಾಗ ಸಾಕ್ಷಿ ಭಾವ ಇರೋದ್ರಿಂದ ನಾನೇ ಮಾಡ್ತೀನಿ, ನಾ ತಿಂತಾ ಇದ್ದೀನಿ, ನಾನು ನಡೀತಾ ಇದ್ದೀನಿ ಅನ್ನುವ ಭಾನದಿಂದ ಆತ್ಮ ಮುಕ್ತಿರ್ತದ. ಆತ್ಮನಿಗೆ ಸತ್ಯುಗದಲ್ಲಿ ತಿನ್ನುವ, ಉಣುವ, ತಿರುಗಾಡುವ, ಅನುಭವಿಸುವ ಯಾವ ಇಚ್ಛೆ ಇರೋದಿಲ್ಲ. ಯಾಕೆ? ಆತ್ಮ ಸ್ವಯಂ ಫುಲ್ ಸೆಲ್ಫ್ ಸಫಿಷಿಯೆಂಟ್ ಇರ್ತದೆ. ನಾ ಭರ್ಪೂರ್ ಇದ್ದೀನಿ ಅನ್ನುವಂಥ ಸತ್ಯದ ಕಾನ್ಷಿಯಸ್ಸಲ್ಲಿ ಜೀವನ ಮಾಡೋದ್ರಿಂದ ಅಲ್ಲಿ ರೋಲಲ್ಲಿ ಏನಾದರೂ ಬೇಕು ಇದೆ ಇರೋದ್ರಿಂದ ತೃಪ್ತಿ, ಅರಮನೆಯಲ್ಲಿ ಇರೋದ್ರಿಂದ ತೃಪ್ತಿ, ರಾಜ ಆಗಿರುವ ತೃಪ್ತಿ ಹೀಗಿರೋದಿಲ್ಲ. ಸೊ ಆ ಸಮಯದಲ್ಲಿ ಏನೆಲ್ಲ ಕರ್ಮಗಳಾಗ್ತವೋ ಅದಕ್ಕೆ ಅಕರ್ಮ ಅಂತ ಹೇಳ್ತಾರೆ ಬಾಬಾ. ಅಕರ್ಮ ಅಂದರೆ ಆ ಕರ್ಮದ ಫಲ ಒಳ್ಳೆಯದು ಇರುವುದಿಲ್ಲ, ಕೆಟ್ಟದ್ದು ಇರುವುದಿಲ್ಲ, ಜಮಾನೂ ಆಗೋದಿಲ್ಲ, ಹಾನಿನೂ ಆಗೋದಿಲ್ಲ. ಹೀಗಾಗಿ ಅಲ್ಲಿ ಕರ್ಮ ಆಗ್ತದ, ಆ ಕರ್ಮ ಸಮಾಪ್ತ ಆಗಿ ಹೋಗ್ತದೆ, ಅದರಿಂದ ಜಮಾ ಆಗ್ತಾ ಹೋಗೋದಿಲ್ಲ. ಸತ್ಯುಗದಲ್ಲಿ ಸೋಲ್ ಕಾನ್ಷಿಯಸ್ನಲ್ಲಿ ಇರೋದ್ರಿಂದ, ಸೋಲ್ ಕಾನ್ಷಿಯಸ್ನಲ್ಲಿ ಇದ್ದುಕೊಂಡು ಎಲ್ಲರನ್ನ ಸೋಲ್ ಕಾನ್ಷಿಯಸ್ನಲ್ಲಿ ನೋಡ್ತಾ ಇರೋದ್ರಿಂದ, ಅಥವಾ ನಾವು ಎಲ್ಲರ ಜೊತೆಗೆ ಪ್ರೇಮದ ಭಾಷೆಯಲ್ಲಿ ಮಾತನಾಡೋದ್ರಿಂದ ಏನು ಪುಣ್ಯ ಲಭಿಸ್ಬೇಕು ಅದು ಪುಣ್ಯನೂ ಆಗೋದಿಲ್ಲ, ಅಲ್ಲಿಯ ಕರ್ಮಕ್ಕೆ ಪಾಪನೂ ಜಮಾ ಆಗೋದಿಲ್ಲ. ಹೇಗೆ ನಾವೊಂದು ಬೀಜವನ್ನು ಬೆಳಿತೀವಿ, ಬೀಜ ಹಾಕ್ತೀವಿ, ಮಾವಿನ ಗಿಡ ಬೆಳೀತದ, ಹಣ್ಣು ಸಿಗ್ತದ, ಆ ಹಣ್ಣು ತಗೊಳ್ತೀವಿ, ನಾ ತಿಂತೀನಿ ಅಂತಂದ್ರೆ ಆ ಹಣ್ಣಿನ ತಿನ್ನೋದ್ರಿಂದ ಇನ್ನೊಂದು ಹಣ್ಣು ಆಗೋದಿಲ್ಲ, ಆ ಹಣ್ಣೇ ಫಲ. ಆ ಹಣ್ಣನ್ನು ನಾನು ತಿಂತೀನಿ, ಅದೇ ನನ್ನ ಪ್ರಾರಬ್ಧ. ಹಣ್ಣು ತಿಂದ ಮೇಲೆ ಮತ್ತೊಂದು ಹಣ್ಣು ಆಗೋದಿಲ್ಲ. ಹಾಗೆ ಸತ್ಯುಗದಲ್ಲಿ ಸತ್ಯುಗದ ಜೀವನವೇ ಪ್ರಾರಬ್ಧ. ಈ ಸಮಯದಲ್ಲಿ ಮಾಡಿದ ಶ್ರೇಷ್ಠ ಕರ್ಮದ ಫಲ ಆಗಿರೋದ್ರಿಂದ ಆ ಕರ್ಮಕ್ಕೆ ಮತ್ತೊಂದು ಫಲ ಜಮಾ ಆಗೋದಿಲ್ಲ. ಇದಕ್ಕೆ ಬಾಬಾ ಅಕರ್ಮ ಅಂತ ಹೇಳ್ತಾರೆ. ಇದು ಯಾವಾಗ ಆಗ್ತದೆ? ಆತ್ಮ ಸತೋಪ್ರಧಾನ್ ಪವಿತ್ರ, ಶರೀರನೂ ಪವಿತ್ರ ಇದ್ದಾಗ ಕರ್ಮಗಳು ಅಕರ್ಮದಲ್ಲಿ ಜಮಾ ಆಗ್ತವೆ, ಅಕರ್ಮ ಆಗಿಬಿಡ್ತವೆ ಅಂತ. ಇನ್ನು ವಿಕರ್ಮ ಯಾವಾಗ ಆಗ್ತದ? ಯಾವಾಗ ಆತ್ಮನ ಮೈಂಡ್ ಕಾನ್ಷಿಯಸ್ ದೇಹಭಾನದ್ದಾಗ್ತದೋ, ನಾನು ಅಂದರೆ ದೇಹ ಅಂತ ತಿಳ್ಕೊಳ್ತೀವಿ, ಆತ್ಮ ಅನ್ನುವ ಸತ್ಯವನ್ನು ಯಾವಾಗ ಮರಿತೀವಿ ದ್ವಾಪರ ಯುಗದಿಂದ, ಆವಾಗ ದೇಹ ಭಾನಕ್ಕೆ ವಶಭೂತ ಆಗಿ, ವಿಕಾರಗಳಿಗೆ ವಶಭೂತ ಆಗಿ ಏನೆಲ್ಲ ಕರ್ಮ ಮಾಡ್ತೀರಿ ಅದು ವಿಕರ್ಮ ಆಗ್ತದಂತಾರೆ ಬಾಬಾ. ಇನ್ನು ಶ್ರೇಷ್ಠ ಕರ್ಮ ಅಂದರೆ ಆತ್ಮ
ತನ್ನ ಒಂದು ಪಾರ್ಟ್ ಒಳಗ, ಭಲೆ ಕಲಿಯುಗದ ಪಾರ್ಟ್ ಇದ್ರೂ ಕೂಡ ಪಾರ್ಟಲ್ಲಿ ಏನೇ ಇರಲಿ, ಆದರೆ ನಾ ಆತ್ಮ ಆಗಿದ್ದೀನಿ ಅನ್ನುವ ಸತ್ಯದ ಅನುಭವ ಮಾಡುವುದು ಕೂಡ ಕರ್ಮನೇ. ನಾ ಆತ್ಮ ಈ ಒಂದು ಡ್ರಾಮಾದಿಂದ ಪರ್ಯಾದಕ್ಕೆ ಪರಮಾತ್ಮನ ಸ್ಮೃತಿಯಲ್ಲಿ ಇರುವುದು ಕೂಡ ಸುಕರ್ಮ, ಶ್ರೇಷ್ಠ ಕರ್ಮ. ಈ ಶ್ರೇಷ್ಠ ಕರ್ಮದ ಪ್ರಾರಬ್ಧ ಮತ್ತೆ ಸತ್ಯುಗದ ಪ್ರಾಪ್ತಿ. ಸತ್ಯುಗದ ಪ್ರಾಪ್ತಿ ಅರ್ಥಾತ್ ಸಂಪೂರ್ಣ ಸುಖ, ಸಂಪೂರ್ಣ ಶಾಂತಿ, ಆತ್ಮನ ಸಂಪೂರ್ಣ ಆನಂದ ಪ್ರಾಪ್ತಿ ಆಗ್ತದೆ ಇದೇ ಜನ್ಮದಲ್ಲಿ, ಇದೇ ಕ್ಷಣದೊಳಗ. ನಾ ಆತ್ಮ ಇದ್ದೀನಿ, ಅವಿನಾಶಿ ಇದ್ದೀನಿ, ಭರ್ಪೂರ್ ಇದ್ದೀನಿ ಅನ್ನುವ ಸತ್ಯ ಯಾವಾಗ ನನಗೆ ಸ್ಮೃತಿ ಜಾಗೃತ ಸ್ಥಿತಿ ಇರ್ತದೋ ಆವಾಗ ನನಗೆ ನನ್ನ ಕರ್ಮ ಶ್ರೇಷ್ಠ ಕರ್ಮ, ನನ್ನ ಸ್ಮೃತಿಗಳು, ಈ ಸಮಯದ ನನ್ನ ಎಲ್ಲ ನೆನಪುಗಳು, ಅನುಭವಗಳು ಶ್ರೇಷ್ಠ ಇರೋದ್ರಿಂದ ಇದು ಪುಣ್ಯದ ಖಾತೆಯಲ್ಲಿ ಜಮಾ ಆಗ್ತದೆ. ಇದಕ್ಕೆ ಶ್ರೇಷ್ಠ ಕರ್ಮ, ಶುದ್ಧ ಕರ್ಮ, ಪಾವನ ಕರ್ಮ, ಪವಿತ್ರ ಕರ್ಮ ಅಂತಾರೆ. ಈ ಕರ್ಮದ ಗುಹ್ಯಗತಿಯನ್ನು ತಿಳಿಸ್ಲಿಕ್ಕೆ ಬಾಬಾ ಬಂದಿರೋದು. ಬಾಕಿ ನಾನು ಕೆ ಅಂತ ತಿಳ್ಕೊಂಡು ಸೇವಾ ಮಾಡ್ತೀವಿ ಅಂದ್ರೂ ಕೂಡ ಅದು ದೇಹಭಾನದ ಖಾತೆಯಲ್ಲೇ ಜಮಾ ಆಗ್ತದ. ನಾನು ವಿದ್ಯಾರ್ಥಿ ಅಂತನೋ, ಅಕ್ಕೋರಂತನೋ, ಕೆ ಬ್ರಹ್ಮ ಕುಮಾರ್ ಕುಮಾರಿ ಅಂತನೋ, ಅಥವಾ ನಾವು ಒಬ್ಬ ಹಿರಿಯರು, ನಾ ಭಕ್ತ ಅಂತ ತಿಳ್ಕೊಳ್ಳೋದು. ಭಕ್ತ ಅಂದ್ರೆ ಆತ್ಮ ಭಕ್ತಿ ಇಲ್ಲ, ಕ್ಯಾರೆಕ್ಟರ್ ಭಕ್ತ ಆತ್ಮನಾಗಿ ಪಾರ್ಟ್ ಪ್ಲೇ ಮಾಡ್ತದೆ. ಅಂದಮೇಲೆ ಹೀಗೆ ತಿಳ್ಕೊಂಡು ನಾವು ಏನೇ ಮಾಡ್ತೀವಿ ಅದು ಕೂಡ ವಿಕರ್ಮದಲ್ಲಿನೇ ಜಮಾ ಆಗ್ತಾ ಬಂದಿದೆ. ಅದಕ್ಕೆ ಇದೆಲ್ಲದರಿಂದ ಮುಕ್ತಾಗಿ ಆತ್ಮ ಈಗ ಶ್ರೇಷ್ಠ ಕರ್ಮ ಅರ್ಥಾತ್ ನಾ ಆತ್ಮ ಇದ್ದೀನಿ, ಪರಮಾತ್ಮನ ಸಂತಾನ ಇದ್ದೀನಿ ಅನ್ನುವಂಥ ಶ್ರೇಷ್ಠ ಸ್ಮೃತಿಯೇ ಶ್ರೇಷ್ಠ ಕರ್ಮ ಆಗಿದೆ. ಇಂದಿನ ಮುರಳಿಯ ಪ್ರಶ್ನೆ, ಆತ್ಮ ಪರ್ ಕಟ್ ಚಡ್ನೆ ಕಾ ಕಾರಣ ಕ್ಯಾ ಹೇ? ಆತ್ಮನ ಮೇಲೆ ಜಂಗ್ ಏರ್ಲಿಕ್ಕೆ ಕಾರಣ ಏನಾಗಿದೆ? ಕಟ್ ಚಡಿ ಹುಯಿ ಹೇ ತೋ ಉಸ್ಕಿ ನಿಶಾನಿ ಕ್ಯಾ ಹೋಗಿ? ಆತ್ಮನ ಮೇಲೆ ಜಂಗ್ ಏರಿದೆ ಅಥವಾ ಪತಿತ ಭಾವ ತುಂಬಿದೆ, ಕರ್ಮ ತುಂಬಿದೆ ಅಂತಂದರೆ ಅದಕ್ಕೆ ಗುರುತೇನು, ಅದಕ್ಕೆ ನಿಶಾನಿ ಏನು ಅಂತ ಕೇಳ್ತಾರೆ ಬಾಬಾ. ಉತ್ತರ, ಕಟ್ ಚಡ್ನೆ ಕಾ ಕಾರಣ ಹೇ ವಿಕಾರ. ಆತ್ಮನ ಮೇಲೆ ಜಂಗ್ ಏರ್ಲಿಕ್ಕೆ, ಆತ್ಮನ ಮೈಂಡ್ ಮೇಲೆ ಅನೇಕ ದೇಹಭಾನದ ಪದರುಗಳು ಏರ್ಲಿಕ್ಕೆ ಕಾರಣ ಏನು ಅಂತಂದರೆ ವಿಕಾರಗಳು ಅಂತ ಹೇಳ್ತಾರೆ ಬಾಬಾ. ವಿಕಾರಗಳ ಮೂಲ ದೇಹಭಾನ. ದೇಹಭಾನ ಹೇಗೆ ದ್ವಾಪರ ಯುಗದಲ್ಲಿ ದ್ವಾಪರ ಯುಗ ಸಮಯ ಅನುಸಾರ, ಡ್ರಾಮಾ ಸ್ಕ್ರಿಪ್ಟ್ ಅನುಸಾರ ಕ್ಯಾರೆಕ್ಟರ್ ಒಳಗೆ ತಪ್ಪು ಮಾಡುವುದು ಅನಿವಾರ್ಯ ಇದೆ. ಡ್ರಾಮಾ ಅನುಸಾರ, ಡ್ರಾಮಾ ಸಿನಿಮಾನೇ ಆಗಿದೆ. ಸಿನಿಮಾದೊಳಗೆ ಕ್ಯಾರೆಕ್ಟರ್ ತಪ್ಪು ಮಾಡಬೇಕಾಗಿದೆ, ಕ್ಯಾರೆಕ್ಟರ್ ತನಗೆ ತಾನು ದೇಹ ಅಂತ ಅನ್ಕೋಬೇಕಾಗಿದೆ, ತನ್ನನ್ನು ವಿಕಾರದಲ್ಲಿ ಮುಳುಗಿಸ್ಕೋಬೇಕಾಗಿದೆ, ಶುರುವಾತ್ ಮಾಡಬೇಕಾಗಿದೆ. ಅಂದರೆ ಯಾವಾಗ ಒಂದು ವೇಳೆ ನನಗೆ ಆತ್ಮನಿಗೆ ಸೋಲ್ ಕಾನ್ಷಿಯಸ್ ಇತ್ತು ಅಂದರೆ, ಸೋಲ್ ಕಾನ್ಷಿಯಸ್ನಾಗಿರುವಂತಹ ಆತ್ಮನಿಗೆ ಕ್ಯಾರೆಕ್ಟರ್ ಒಳಗೆ, ಪಾರ್ಟ್ ಒಳಗೆ ವಿರೋಧ ಕರ್ಮ ಆಗೋದನ್ನು ನೋಡ್ಲಿಕ್ಕಾಗೋದಿಲ್ಲ, ಮ್ಯಾಚ್ ಆಗೋದಿಲ್ಲ. ಅದಕ್ಕಾಗಿ ಡ್ರಾಮಾದ ಒಂದು ಖೂಬಿ ಏನು ಅಂದರೆ, ಡ್ರಾಮಾದ ಒಂದು ಡಿಸೈನ್ ಈ ರೀತಿ ಮಾಡಲಾಗಿದೆ ಈ ಆ ಸಮಯದಲ್ಲಿ ಆತ್ಮ ಆಗಿದ್ದೀನಿ ಅನ್ನೋದೇ ಮರ್ತು ಬಿಡೋದು. ನಾ ಆತ್ಮ ಇದ್ದೀನಿ ಅನ್ನೋದನ್ನು ಮರಿದೇ ಇದ್ದರೆ ನನಗೆ ಆ್ಯಕ್ಟಿಂಗೇ ಮಾಡೋಕ್ಕಾಗಲ್ಲ. ನನಗೆ ಇನ್ನೊಬ್ಬರ ದೇಹಭಾನದಲ್ಲಿ ಸಿಕ್ಕಾಕೊಳ್ಳೋದು, ಇನ್ನೊಬ್ಬರ ಹೆಸರಿನಲ್ಲಿ ಸಿಕ್ಕಾಕೊಳ್ಳೋದು, ಇನ್ನೊಬ್ಬರ ದೇಹದಾರಿ ಪ್ರೇಮದಲ್ಲಿ ಸಿಕ್ಕಾಕೊಳ್ಳೋದು, ಇದು ಡ್ರಾಮಾದ ಆ್ಯಕ್ಟಿಂಗ್ ಇದೆ. ಈ ಆ್ಯಕ್ಟಿಂಗ್ ದ್ವಾಪರಯುಗದಿಂದ ಮಾಡೋದು, ನಮ್ಮ ಮಗಳ ದೇಹದಾರಿ ಆ್ಯಕ್ಟಿಂಗ್ ಒಳಗಿರುವಂತಹ ಮಗಳು ನನ್ನ ಮಗಳಂತ ತಿಳ್ಕೊಳ್ಳೋದು, ನಾನೇ ದೇಹ ಅಂತ ತಿಳ್ಕೊಳ್ಳೋದು, ಇದು ಸೋಲ್ ಕಾನ್ಷಿಯಸ್ನಲ್ಲಿರುವಂಥ ಆತ್ಮ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆತ್ಮ ಸ್ವರೂಪದ ವಿರುದ್ಧ ಕರ್ಮಗಳನ್ನು ಆಕ್ಸೆಪ್ಟ್ ಮಾಡ್ಲಿಕ್ಕಾಗೋದಿಲ್ಲ. ಅದಕ್ಕೆ ಡ್ರಾಮಾ ಏನು ಮಾಡಿದೆ ಅಂತಂದರೆ, ಆತ್ಮ ಆಗಿರುವ ಸ್ಮೃತಿಯನ್ನು ಬಂದ್ ಮಾಡಿಬಿಡ್ತದೆ, ಮರ್ಜ್ ಮಾಡಿಬಿಡ್ತದೆ. ಇದು ಮನಸ್ಸು, ಆ ಸಮಯದಲ್ಲಿ ಆತ್ಮನ ಮನಸ್ಸು ನಾ ದೇಹ ಇದ್ದೀನಿ, ಪಾರ್ಟೇ ನಾ ಇದ್ದೀನಿ, ನಾನೇ ಮನುಷ್ಯ ಇದ್ದೀನಿ, ನಾನೇ ತಂದೆ ಇದ್ದೀನಿ, ನಾನೇ ತಾಯಿ ಇದ್ದೀನಿ, ನಾ ಯಜಮಾಂತಿ ಇದ್ದೀನಿ ಅನ್ನುವಂಥ ಈ ರೋಲ್ ಕಾನ್ಷಿಯಸ್ ಒಳಗೆ, ಕರ್ಮ ಕಾನ್ಷಿಯಸ್ ಒಳಗೆ ನಾನಾ ಮಾಡ್ತೀನಿ, ನನ್ನಿಂದ ಎಲ್ಲ ಆಗ್ತದ ಅನ್ನೋದು ಕಾನ್ಷಿಯಸ್ ತುಂಬ್ತದೆ. ಬಾಬಾ ಹೇಳ್ತಾರೆ ಇದು ಕಾನ್ಷಿಯಸ್ಸೇ ವಿಕಾರ. ಈ ವಿಕಾರದಿಂದಲೇ ಆ ಮನಸ್ಸಿನ ಮೇಲೆ ಜಂಗ್ ಏರ್ಲಿಕ್ಕೆ ಶುರುವಾಯಿತು. ಅನೇಕ ಪದರುಗಳು, ಅನೇಕ ರೀತಿಯ ಲೇಯರ್. ನಾ ದೇಹ ಇದ್ದೀನಿ, ನಾನು ಮಹಾನ್ ಇದ್ದೀನಿ, ನಾನು ಭಾಳ ಕರ್ಮ ಮಾಡೀನಿ, ನಾನು ಮನೆ ನಡೆಸೀನಿ, ನಾನು ಸಂಸಾರ ಮಾಡೀನಿ ಅಂತ ಹೀಗೆ ಅನೇಕ ರೀತಿಯ
ಆ್ಯಕ್ಟಿಂಗ್ ಒಳಗೆ ನಡಿಬೇಕಾಗಿರುವ ಕರ್ಮವೇ ನಾನು ಅಂತ ತಿಳ್ಕೊಳ್ತಲ್ಲ, ಇದು ಬಾಬಾ ಹೇಳ್ತಾರೆ ಜಂಗ್ ಏರೋದು ವಿಕಾರದ ಕಾರಣದಿಂದ. ಪತಿತ ಬನ್ನೆ ಸೆ ಹಿ ಕಟ್ ಚಡ್ತಿ ಹೇ, ನನಗೆ ನಾನು ದೇಹ ಅಂತ ತಿಳ್ಕೊಳ್ಳೋದ್ರಿಂದನೇ ನಿಮ್ಮ ಮನಸ್ಸಿನ ಮೇಲೆ ಪಾಪ ಏರ್ಲಿಕ್ಕೆ ಶುರುವಾಯಿತು ಅಂತಾರೆ ಬಾಬಾ. ಅಗರ್ ಅಭಿ ತಕ್ ಕಟ್ ಚಡಿ ಹುಯಿ ಹೇ ತೋ ಉನ್ಹೆ ಪುರಾನಿ ದುನಿಯಾ ಕಿ ಕಶಿಶ್ ಹೋತಿ रहेगी. ಇನ್ನೂ ಜಂಗ್ ಹಂಗ ಇದೆ, ನಾನಿನ್ನೂ ದೇಹ, ಅಟ್ಲೀಸ್ಟ್ ನಾವು ದೇಹ ಅಂತ ತಿಳ್ಕೊಳ್ಳೋಣ, ನಾ ದೇಹ ಇದೀನಿ ಅಂತ ತಿಳ್ಕೊಳ್ಳಲ್ಲ. ಯಾಕಂದರೆ ನಾವು ಬಿಕೆ ಆಗಿವಿ, ನಮಗೆ ಸತ್ಯ ನಾಲೆಜ್ ಸಿಕ್ಕಿದೆ, ಪರಿವರ್ತನೆ ಆಗಿಲ್ಲ ಪೂರ್ಣ, ಆದರೆ ಬಿಕೆ ಆಗಿದ್ದೀವಿ. ಕುಮಾರಿ ಆದಮೇಲೆ ಏನು ಚೇಂಜ್ ಆಗಿದೆ ಅಂತಂದರೆ, ನಾ ಅಕ್ಕೋರಿದ್ದೀನಿ, ಅಣ್ಣವ್ರಿದ್ದೀನಿ, ನಾ ಸೀನಿಯರ್ ಇದ್ದೀನಿ, ಜೂನಿಯರ್ ಇದ್ದೀನಿ, ನಾನು ಹಳೆಯ ಜ್ಞಾನಿ ಇದ್ದೀನಿ, ನಾನು ಇಷ್ಟು ವರ್ಷದ ಜ್ಞಾನಿ ಇದ್ದೀನಿ ಅನ್ನೋದು ಕೂಡ ದೇಹಭಾನನೆ. ಈ ದೇಹ ಭಾನ ಯಾರಿಗಿರ್ತದ ಅವ್ರಿಗೆ ಹಳೆಯ ಜಗತ್ತು ಆಕರ್ಷಣೆ ಮಾಡ್ತದೆ ಅಂತ. ಅಂದರೆ ಇನ್ನೂ ಉಣ್ಬೇಕು, ತಿನ್ನಬೇಕು, ಮಾಡಬೇಕು, ಏನೋ ಆಗಬೇಕು, ಮಾಡಿ ತೋರಿಸ್ಬೇಕು, ಈ ಒಂದು ಆಕರ್ಷಣೆಗಳು ಅವರ ಬುದ್ಧಿಯನ್ನು ಆಕರ್ಷಿತ ಮಾಡ್ತದೆ. ಹೀಗಾಗಿ ಬಿಕೆ ಆದಮೇಲೂ ಕೂಡ ಅವರ ಬುದ್ಧಿಯನ್ನು ಒಬ್ಬ ಈಶ್ವರ ತಂದೆಯ ಮೇಲೆ ಏಕಾಗ್ರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವ್ರ ಬುದ್ಧಿ ಯಾವಾಗಲೂ ಈ ಕ್ಯಾರೆಕ್ಟರನ್ನು ಸೇವಾದಲ್ಲಿ ತೊಡಗಿಸೋದ್ರ ಬಗ್ಗೆ, ಸೇವಾ ಪ್ಲಾನ್ ಒಳಗನೆ ಅವರು ಬ್ಯುಸಿಯಾಗಿರ್ತಾರೆ. ತೋ ಬುದ್ಧಿ ಕ್ರಿಮಿನಲ್ ತರಫ್ ಜಾತಿ रहेगी, ಯಾದ್ ಮೇ ರಹ ನಹಿ ಸಕೆಂಗೆ ಅಂಡರ್ಲೈನ್. ಎಷ್ಟು ಜನ ಬಿಕೆ ರೋಲ್ ಪ್ಲೇ ಮಾಡ್ತಾ ಇರುವಂಥ ಆತ್ಮನ ಮನಸ್ಸು ತಮ್ಮ ಕ್ಯಾರೆಕ್ಟರ್ ಕಾನ್ಷಿಯಸ್ ಒಳಗಿರ್ತಾರೆ. ಬಿಕೆ ಕಾನ್ಷಿಯಸ್ ಒಳಗಿದ್ದು ಯೋಗ, ಅದನ್ನೇ ಯೋಗ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಬಾಬಾ ಹೇಳ್ತಾರೆ, ಯಾರಿಗೆ ಇನ್ನೂ ಜಂಗ್ ಇದೆ, ನಾನು ಅಂದರೆ ದೇಹ, ನಾನಂದ್ರೆ ಅಕ್ಕೋರಣ್ಣವರು, ನಾನು ಅಂದರೆ ಯಜಮಾಂತಿ, ಸೀನಿಯರ್, ಇನ್ಚಾರ್ಜ್, ಯಾರಿಗೆ ಈ ಭಾನ್ ಇದೆ, ಬಾಬಾ ಹೇಳ್ತಾರೆ ಜಂಗ್ ಇದೆ, ಈ ಲೇಯರ್ ಇದೆ ಮನಸ್ಸಿನ ಮೇಲೆ, ಅವ್ರದ್ದು ಬುದ್ಧಿ ಈ ಪ್ರಪಂಚದ ಆಕರ್ಷಣೆಯಲ್ಲಿ ಸಿಕ್ಕಾಕೊಂಡಿರ್ತದ. ಅವ್ರ ಬುದ್ಧಿ ಕ್ರಿಮಿನಲ್ ಆಗಿರ್ತದ. ಅಂದ್ರೆ ಕ್ರಿಮಿನಲ್ ಅಂದ್ರೆ ಯಾರೇ ಒಬ್ಬ ಬಿಕೆ ಆತ್ಮ ಹೊಸದಾಗಿ ಹುಟ್ಕೋತದಂದ್ರೆ ಇವ್ರ ಪೈಕಿ ಇವರು ಬಡವರದಾರ, ಇವರು ಬಹಳ ಶ್ರೀಮಂತದಾರ, ಅಥವಾ ಇವರು ಬಹಳಷ್ಟು ಸಣ್ಣವ್ರದಾರ ಅದು ದೃಷ್ಟಿಕೋನ ಏನು? ಬಾಬಾ ಕ್ರಿಮಿನಲ್ ಅಂತಾರೆ ಬಾಬಾ. ನೀ ಅವ್ರ ದೇಹ, ಅವ್ರ ಪಾರ್ಟ್ ಯಾಕೆ ನೋಡ್ತಿ? ಅವ್ರ ಅನಾದಿ ಅವಿನಾಶಿ ಸತ್ಯ ಸ್ವರೂಪವನ್ನು ನೋಡು. ಸೊ ಎಲ್ಲಿವರೆಗೆ ನಿನ್ನ ದೃಷ್ಟಿ ಕ್ರಿಮಿನಲ್ ಅದ, ಎಲ್ಲಿವರೆಗೆ ನೀ ದೇಹದ ಬಾಂಡ್, ದೇಹದ ಲೇಬಲ್ ಮೇಲೆ ಗುರುತಿಸ್ತಿ ಅಂತಂದ್ರೆ ಬಾಬಾ ಹೇಳ್ತಾರೆ ಅವ್ರ ನೆನಪಿನಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಾ ಆತ್ಮ ಆಗೀನನ್ನುವಂಥ ನೆನಪಾಗಲಿ, ನಾ ಅವಿನಾಶಿ ಸಂಪೂರ್ಣ ಇದೀನನ್ನುವಂಥ ನೆನಪಾಗಲಿ, ಈಶ್ವರನ ಸಂತಾನ ಇದೀನನ್ನುವಂಥ ನೆನಪಾಗಲಿ, ಅಥವಾ ಅತೀಂದ್ರಿಯ ಸುಖದ ಪ್ರಾಪ್ತಿ, ನನ್ನ ಸ್ವಯಂನ ಪ್ರಾಪ್ತಿ ಅನ್ನೋದಾಗಲಿ ಅವರಿಗೆ ನೆನಪಿನಾಗ ಇರ್ಲಿಕ್ಕೆ ಆಗೋದಿಲ್ಲ ಅಂತಾರೆ ಬಾಬಾ. ಮತ್ತೆ ಕ್ಯಾರೆಕ್ಟರ್ ಕಾನ್ಷಿಯಸ್ನಲ್ಲಿ ಬಂದು, ಸರ್ವಿಸ್ ಕಾನ್ಷಿಯಸ್ನಲ್ಲಿ ಬಂದು ಒಂದಿಲ್ಲ ಒಂದು ಹಲ್ಚಲ್ನಲ್ಲಿ ಇರ್ತಾರೆ. ಇದೇ ನಿಶಾನಿ ಆತ್ಮನ ಮೇಲೆ ಇನ್ನೂ ಜಂಗ್ ಇದೆ ಅನ್ನಲಿಕ್ಕೆ. ಮುರಳಿಯ ಒಂದು ಮುಖ್ಯ ಸಾರ ಬಾಬಾ ಮುರಳಿಯ ಮುಖ್ಯ ಪಾಯಿಂಟಲ್ಲಿ ಹೇಳ್ತಾರೆ, ಜಾನ್ತೆ ಹೋ ನಾ ಯಾದ್ಗೆ ಬಲ್ಸೆ ಪವಿತ್ರ ಬನ್ ಹಮ್ ರಾಜಾ ರಾಣಿ ಬನ್ ರಹೇ ಹೇ. ಎಷ್ಟು ನಾವು ಬಾಬಾ ನೆನಪು ಮಾಡ್ತೀವಿ, ಎಷ್ಟು ನಮ್ಮ ಆತ್ಮದ ನೆನಪು ಮಾಡ್ತೀವಿ, ನಾವು ರಾಜಾ ರಾಣಿ ಆಗ್ತೀವಿ. ರಾಜಾ ರಾಣಿ ಆಗೋದು ಅಂತಂದರೆ ರಾಜಾ ರಾಣಿ ಡ್ರೆಸ್ ಹಾಕೊಂಡು ಸಿಂಹಾಸನದ ಮೇಲೆ ಕೂಡು ಮಾತಲ್ಲ, ಎಲ್ಲಾರ ಕಡೆಯಿಂದ ಮಹಾರಾಜ ಮಹಾರಾಣಿ ಅನ್ನಿಸ್ಕೊಳ್ಳೋದಲ್ಲ. ರಾಜ ಅಥವಾ ರಾಣಿ ಆಗೋದು ಅಂತಂದರೆ ಸೋಲ್ ಕಾನ್ಷಿಯಸ್ನಲ್ಲಿ ಇರೋದು, ಸ್ವರಾಜ್ಯ ಅಧಿಕಾರಿ ಆಗೋದು, ಆತ್ಮ ಹೋನೇಕ ಸತ್ಯಕ ಅನುಭವ ಕರ್ನ, ರಾಜಾ ರಾಣಿ ಆಗೋದು. ಇದರಿಂದ ಎಷ್ಟು ನೆನಪಿನಲ್ಲಿ ಇರ್ತೀರಿ. ತೋ ಜಿತನಿ ಪಢಾಯಿ ಉತ್ನಾ ಸುಖ, ಅಂಡರ್ಲೈನ್, ವಿಶೇಷ ಅಂಡರ್ಲೈನ್, ಜಿತನಿ ಪಢಾಯಿ ಉತ್ನಾ ಸುಖ. ಎಷ್ಟು ವಿದ್ಯೆ ಓದುತ್ತೀವಿ, ಎಷ್ಟು ಪರಮಾತ್ಮನ ಈ ಈಶ್ವರಿಯ ಮಹಾವಾಕ್ಯಗಳ ಒಂದು ಕೇಳ್ತೀವಿ, ಚಿಂತನೆ ಮಾಡ್ತೀವಿ, ಅದರ ಮಹಾವಾಕ್ಯಗಳ ಒಂದು ಸತ್ಯವನ್ನು ಸ್ವೀಕಾರ ಮಾಡ್ತೀವಿ, ಅಷ್ಟು ಸುಖಿ ಆಗ್ತೀರಿ ಅಂತಾರೆ ಬಾಬಾ. ಯಾಕೆ ಸುಖಿ ಆಗ್ತೀವಿ? ನಾ ಸುಖಿ ಇದ್ದೀನಿ ಅನ್ನುವಂಥ ಸತ್ಯ ಅರ್ಥ ಮಾಡ್ಕೊಂಡ್ಮೇಲೆ ನಾನು ಬಾಹ್ಯ ಜಗತ್ತಿನ ಸುಖದ ಇಚ್ಛೆ ಪಡೋದಿಲ್ಲ ಅಂದಮೇಲೆ ಬಾಬಾ ಹೇಳ್ತಾರೆ ಜಿತನಿ ಪಢಾಯಿ ಉತ್ನಿ ಸುಖ. ಎಷ್ಟು ವಿದ್ಯೆ ಅರಿತೀವಿ, ಎಷ್ಟು ವಿದ್ಯೆ ಧಾರಣೆ ಮಾಡ್ಕೊಳ್ತೀವಿ, ಅಷ್ಟು ಸ್ವಯಂ ಆತ್ಮ ಸುಖ ಸ್ವರೂಪ ಆಗ್ತದ, ತನ್ನ ಸುಖದ ಮೂಲ ಸುಖದ ಅನುಭವದಲ್ಲಿ ಬರ್ತದೆ. ಭಗವಾನ್ ಬಿಗರ್ ಐಸಾ ಭಗವಾನ್ ಭಗವತಿ ಕೋನ್ ಬನಾಯಂಗೆ. ಸ್ವಯಂ ಭಗವಂತನ ಹೊರತು ನಮ್ಮನ್ನು ಶ್ರೀ ಲಕ್ಷ್ಮೀ ನಾರಾಯಣನ ಸ್ವರೂಪದಲ್ಲಿ ಭಗವಾನ್ ಭಗವತಿ ಯಾರು ಮಾಡ್ಲಿಕ್ಕೆ ಸಾಧ್ಯ ಇದೆ?
ಕೇವಲ ಭಗವಂತನೇ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂದಮೇಲೆ ಭಗವಂತ ನಮಗೆ ಭಗವಾನ್ ಭಗವತಿ ಮಾಡ್ತಿದ್ದಾರೆ, ಲಕ್ಷ್ಮೀನಾರಾಯಣ ಮಾಡ್ತಾ ಇದ್ದಾರೆ ಅಂದರೆ ಎಷ್ಟು ಖುಷಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಇಂದಿನ ಮುರಳಿಯ ಮುಖ್ಯ ಸಾರ, ಯೋಗ ಅಗ್ನಿ ಸೆ ವಿಕಾರೋಂ ಕಿ ಕಟ್ ಕೋ ಉತಾರ್ನಾ ಹೇ. ಯೋಗದ ಅಗ್ನಿಯಿಂದ, ಯೋಗದ ಅಗ್ನಿ ಅಂತಂದರೆ ನಾ ಆತ್ಮ ಅವಿನಾಶಿ ಸಂಪೂರ್ಣ ಇದೀನನ್ನುವಂಥ ಸತ್ಯದ ಸ್ಮೃತಿಯಿಂದ ಪರಮಾತ್ಮನ ಸತ್ಯ ಹೃದಯದಲ್ಲಿ ಅನುಭವ ಮಾಡುವುದ ಏಕ್ ಬಾಬಾ ದೂಸರ ನ ಕೋಯಿ. ಈ ಪರಮ ಸ್ಥಿತಿಯಲ್ಲಿ ಇರುವುದೇ ಯೋಗದ ಅಗ್ನಿ ಅಂತಾರೆ ಬಾಬಾ. ಬಾಬಾ ಬಿಟ್ಟರೆ ಬೇರೆ ಯಾವ ಸ್ಮೃತಿಯೂ ಇಲ್ಲ. ಈ ಯೋಗದ ಅಗ್ನಿಯಲ್ಲಿ ವಿಕಾರಗಳ ಏನು ಜಂಗ್ ಆತ್ಮದ ಮೇಲೆ ಏರಿದೆ, ಮನಸ್ಸಿನ ಮೇಲೆ ಏರಿದೆ, ಅದೆಲ್ಲವನ್ನ ಭಸ್ಮ ಮಾಡಿಕೊಡ್ರಿ ಅಂತಾರೆ ಬಾಬಾ. ಅಪ್ನಿ ಜಾಂಚ್ ಕರ್ನಿ ಹೇ ಕಿ ಹಮಾರಿ ಬುದ್ಧಿ ಕ್ರಿಮಿನಲ್ ತರಫ್ ತೋ ನಹೀ ಜಾತಿ ಹೇ. ಚೆಕ್ ಮಾಡ್ಕೊಳ್ರಿ, ನನ್ನ ಬುದ್ಧಿ ಎಂದಾದರೂ ಕ್ರಿಮಿನಲ್ ಕಡೆಗೆ ಹೋಗ್ತದೇನೋ ಅಂತ. ಕ್ರಿಮಿನಲ್ ಅಂದರೆ ಯಾರೇ ಪಾಠಧಾರಿಯನ್ನ ಇವರು ದೇಹ, ಇದು ಸಣ್ಣ ಹುಡುಗಿ, ಇದು ದೊಡ್ಡ ಹುಡುಗ, ಇವರು ಈ ಥರ, ಇವರು ಕುಮಾರಿ, ಇವರು ಹೀಗಿರಬೇಕು ಅಂತ, ಇವರು ಡಾಕ್ಟರ್ ಅಂತ, ಒಬ್ಬ ಡಾಕ್ಟರ್ ಡ್ಯೂಟಿ ಮಾಡುವಂತಹ ಆತ್ಮನಿಗೆ ಇವರು ಡಾಕ್ಟರ್ ಅಂತ, ಇವರು ಇಂಜಿನಿಯರ್ ಅಂತ, ಇವರು ಶ್ರೀಮಂತ ಅಂತ, ಇವರು ಭಾಳ ಬಡವರು, ಇವರು ಕೆಲಸಗಾರರು ಅನ್ನುವಂತಹ ರೋಲನ್ನು ಅವರ ರಿಯಾಲಿಟಿಯೊಳಗೆ ನಾನು ನೋಡ್ತೀನಿ ಅಂತಂದರೆ ಇದು ಕ್ರಿಮಿನಲ್ ದೃಷ್ಟಿ ಅಂತಾರೆ ಬಾಬಾ. ಅದಕ್ಕಾಗಿ ಚೆಕ್ ಮಾಡಿಕೊಡ್ರಿ, ನಾನು ಎಲ್ಲ ಪಾತ್ರಧಾರಿಗಳ ಎಲ್ಲ ರೋಲ್ಗಳನ್ನು ನಿಭಾಯಿಸ್ತಾ ಇರುವಂತಹ ಗುಪ್ತ ಆತ್ಮನನ್ನು ಆತ್ಮಿಕ ದೃಷ್ಟಿಯಿಂದ ನೋಡ್ತಿದ್ದೀನೋ ಅಥವಾ ಅವರು ರೋಲೇ ಅವರಿದಾರ ಅಂತ ನೋಡ್ತಿದ್ದೀನೋ ಅನ್ನೋದನ್ನು ಚೆಕ್ ಮಾಡಿಕೊಡ್ರಿ ಅಂತ ಹೇಳ್ತಾರೆ ಬಾಬಾ. कि सेकेंड पॉइंट, निश्चय बुद्धि बनने के बाद फिर कभी किसी भी बात में संशय नहीं उठाना है. ಯಾವಾಗ ನೀವು ನಿಶ್ಚಯ ಬುದ್ಧಿಯವರಾಗಿದ್ದೀರಂದಮೇಲೆ ಎಂದಿಗೂ ಯಾವ ಮಾತಿನಲ್ಲಿ ಸಂಶಯ ಬರಬಾರ್ದು ಅಂತಾರೆ ಬಾಬಾ. ಇದು ಹೆಂಗಪ್ಪ ಮಾಡಲಿ, ಅಥವಾ ನನಗೆ ಈ ಥರ ತ್ರಾಸ ಆಯ್ತಲ್ಲ, ನನಗೆ ರೋಗ ಬಂತಲ್ಲ, ನನಗೆ ಸಮಸ್ಯೆ ಆಯ್ತಲ್ಲ, ಎಲ್ಲರೂ ನನ್ನಿಂದ ದೂರ ಇದ್ದಾರಲ್ಲ ಅನ್ನುವಂಥ ಕಾನ್ಷಿಯಸ್ ಬರೋದು ಕೂಡ ಸಂಶಯ ಬುದ್ಧಿ ಬರೋದು. ಇದು ಆಗುತ್ತೋ ಇಲ್ಲೋ ಬಾಬಾ ಹೇಳ್ತಾರ, ಫಿಕ್ಸ್ ಡ್ರಾಮಾ, ಸ್ಕ್ರಿಪ್ಟ್ ಅನುಸಾರ ಡ್ರಾಮಾ ನಡೀತಾ ಇದೆ, ಡ್ರಾಮಾ ಅನುಸಾರ ಪ್ರತಿಯೊಂದು ಆ್ಯಕ್ಟ್ ನಡೀತಾ ಇದೆ ಅಂತಂದಮೇಲೆ ನೀನು ಅದ್ರದ್ದು ಯಾಕೆ ಚಿಂತೆ ಮಾಡ್ತಿ ಅಂತಾರೆ ಬಾಬಾ. ಅದ್ರದ್ದು ಯಾಕೆ ವಿಚಾರ ಮಾಡ್ತಿ? ನೀ ಆತ್ಮ ಆಗಿದಿ ಅಂದಮೇಲೆ ನಿನಗೆ ರೋಲ್ನ ಪ್ರತಿಯಾಗಿ ಯಾವುದೇ ರೀತಿಯ ಸಂಶಯ ಅಥವಾ ಆತ್ಮ ಆಗಿನೂ ಇಲ್ಲ, ನಾ ಆತ್ಮ ಆಗಬೇಕು ಅಥವಾ ನಾ ಸಂಪೂರ್ಣ ಆಗಬೇಕು ಅಂತ ಇನ್ನೂ ಅನ್ಕೋತಿ ಅಂತಂದ್ರೆ ಇದರಲ್ಲಿ ಸಂಶಯ ಅಂತಾರೆ ಬಾಬಾ. ಎಂದಿಗೂ ಜ್ಞಾನದಲ್ಲಿ, ಸತ್ಯ ಜ್ಞಾನ ಅರಿತ ಮೇಲೆ ಪರಮಾತ್ಮನಲ್ಲಿ, ತಮ್ಮ ಆತ್ಮದ ಸತ್ಯದಲ್ಲಿ, ಡ್ರಾಮಾದಲ್ಲಿ, ಪರಿವಾರದಲ್ಲಿ ಎಂದಿಗೂ ಸಂಶಯ ಬರಬಾರ್ದು. विकर्मों से बचने के लिए कोई भी कर्म अपने स्वधर्म में स्थित होकर बाबा की याद में करना. ಅಂಡರ್ಲೈನ್, ವಿಕರ್ಮದಿಂದ ಉಳಿಬೇಕಂದ್ರೆ, ವಿಕರ್ಮ ವಿಕಾರ ಪಾಪದ ಹೊರೆಯಿಂದ ಮುಕ್ತ ಆಗಬೇಕು ಅಂತಂದರೆ ಯಾವುದೇ ಕರ್ಮ ಮಾಡ್ರಿ, ರೋಲ್ ಒಳಗೆ, ಕ್ಯಾರೆಕ್ಟರ್ ಒಳಗೆ ಏನೇ ಕರ್ಮ ಫಿಕ್ಸ್ ಇದೆ ಅಂತಂದರೆ ಆ ಕರ್ಮ ಏನೇ ಇದ್ರೂ ಮಾಡ್ರಿ. ಕಸ ಗುಡಿಸೋದಿರಲಿ, ಪಾತ್ರೆ ತೊಳೆಯೋದಿರಲಿ, ಭಾಷಣ ಮಾಡೋದಿರಲಿ, ಯಾತ್ರೆ ಮಾಡೋದೇ ಇರಲಿ, ಕರ್ಮ ಏನೇ ಇರಲಿ, ಆದರೆ ಅದನ್ನು ಆತ್ಮ ಅಂತ ತಿಳ್ಕೊಂಡು ನಾ ಆತ್ಮ ಈ ಕರ್ಮವನ್ನು ಸಾಕ್ಷಿಯಾಗಿ ರೋಲ್ನ ಮೂಲಕ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀನಿ ಅನ್ನುವ ಒಂದು ಸ್ಮೃತಿಯೊಳಗೆ, ಬಾಬಾ ನೆನಪೊಳಗೆ ಕರ್ಮ ಮಾಡಿದ್ರಿ ಅಂದರೆ ಅವಶ್ಯ ವಿಕರ್ಮದಿಂದ, ಪಾಪಕರ್ಮದಿಂದ ನೀವು ಉಳಿತೀರಿ, ಮುಕ್ತಾಗ್ತೀರಿ ಅಂತಾರೆ ಬಾಬಾ. वरदान, श्रेष्ठ पालना की विधि द्वारा वृद्धि करने वाले सर्व की बधाइयों के पात्र भव. ಶ್ರೇಷ್ಠ ಪಾಲನೆಯ ವಿಧಿಯ ಮೂಲಕ ವೃದ್ಧಿ ಮಾಡಿಕೊಳ್ಳುವಂತಹ ಸರ್ವರ ಆಶೀರ್ವಾದಕ್ಕೆ, ಸರ್ವ ಶುಭಾಶಯಗಳಿಗೆ ಪಾತ್ರ ಆತ್ಮ ಆಗ್ರಿ ಅಂತ ಬಾಬಾ ವರದಾನ ಕೊಡ್ತಿದ್ದಾರೆ. ಸಂಗಮ ಯುಗ ಬಧಾಯಿಯೋ ಸೆ ಹಿ ವೃದ್ಧಿ ಪಾನೆ ಕಾ ಯುಗ ಹೈ. ಸಂಗಮ ಯುಗ ಅನೇಕರ ಆಶೀರ್ವಾದಗಳಿಂದ ಆಶೀರ್ವಾದ ಪ್ರಾಪ್ತ ಮಾಡಿಕೊಂಡು ಅದರಿಂದ ವೃದ್ಧಿಯಾಗುವಂತಹ ಯುಗ ಆಗಿದೆ ಅಂತಾರೆ ಬಾಬಾ. ಅಂಡರ್ಲೈನ್, ಸಂಗಮ ಯುಗ ಅನೇಕರ ಆಶೀರ್ವಾದ ಪ್ರಾಪ್ತ ಮಾಡಿಕೊಳ್ಳುವಂತಹ ಆ ಆಶೀರ್ವಾದದಿಂದ ನಿನ್ನೊಳಗಿನ ವೃದ್ಧಿಯನ್ನು ಮಾಡಿಕೊಳ್ಳುವಂತಹ ಯುಗ ಅಂತಾರೆ ಬಾಬಾ. ಎದ್ರ ವೃದ್ಧಿ? ಸೇವಾ ಕೇಂದ್ರಗಳ ವೃದ್ಧಿ, ಬಿಕೆ ಪಾಠಶಾಲೆಗಳ ವೃದ್ಧಿ,
ಬಾಬನ ಮಕ್ಕಳ ಸಂಖ್ಯೆಯಲ್ಲಿ ವೃದ್ಧಿ, ಇದು ವೃದ್ಧಿ ಹೇಳ್ತಿಲ್ಲ ಬಾಬಾ. ಬಾಬಾ ಹೇಳುವ ಸೂಕ್ಷ್ಮ ಮಾತೇನು ಅಂತಂದರೆ ಆತ್ಮದ ಅನುಭೂತಿಯಲ್ಲಿ ವೃದ್ಧಿ, ಆತ್ಮಿಕ ಆನಂದದ ಅನುಭವದೊಳಗೆ ವೃದ್ಧಿ, ಆತ್ಮದ ಸತ್ಯ ಆಗಿರುವ ಸನಾತನ ಶಕ್ತಿಯ ಸ್ವರೂಪದ ವೃದ್ಧಿ. ಅಂದರೆ ಏನು? ಆತ್ಮ ಕಾನ್ಷಿಯಸ್ನ ನಂದು ಒಂದು ಏನು ಸ್ವರೂಪ ಇದೆ, ಆ ಸ್ವರೂಪ ದಿನದಿಂದ ದಿನಕ್ಕೆ ವೃದ್ಧಿ ಆಗಬೇಕು. ನಾನು ಟೈಮ್ ಬಾಂಡ್ ಇರುವಂಥ ಈ ಜಗತ್ತಿನಲ್ಲಿ 24 ತಾಸಿನ ಒಂದು ದಿನದೊಳಗೆ ನಾನು ಎಷ್ಟು ಸಮಯ ಸೋಲ್ ಕಾನ್ಷಿಯಸ್ನಲ್ಲಿ ಜಾಗೃತ ಇರ್ತೀನಿ, ಈ ಜಾಗೃತ ಅವಸ್ಥಾ ದಿನದಿಂದ ದಿನಕ್ಕೆ ವೃದ್ಧಿ ಆಗಬೇಕು. ಈ ವೃದ್ಧಿ ಹೇಳ್ತಾರೆ ಬಾಬಾ. ಇದು ಯಾವಾಗ ವೃದ್ಧಿ ಆಗ್ಲಿಕ್ಕೆ ಸಾಧ್ಯ? ಎಲ್ಲ ಬ್ರಾಹ್ಮಣ ಆತ್ಮರ ಆಶೀರ್ವಾದ ಪ್ರಾಪ್ತಿಯಾದಾಗ ನಿಂದು ವೃದ್ಧಿ ಆಗ್ತದೆ. ಬಾಬಾ ಕಿ ಪರಿವಾರ ಕಿ ಬಧಾಯಿಯೋ ಸೆ ಹಿ ಆಪ್ ಬಚ್ಚೆ ಪಲ್ ರಹೆ ಹೋ ನಾ. ಬಾಬಾನ ಆಶೀರ್ವಾದ, ಬಾಬಾರ ಆಶೀರ್ವಾದ ಮತ್ತು ಪರಿವಾರದ ಆಶೀರ್ವಾದ. ಪರಿವಾರ ಈಶ್ವರ್ಯ ಸತ್ಯ ಆತ್ಮಸ್ವರೂಪದಲ್ಲಿರುವಂತಹ ಆತ್ಮರ ಆಶೀರ್ವಾದನೇ ನನ್ನ ಒಂದು ಆತ್ಮಿಕ ವೃದ್ಧಿಗೆ ಆಧಾರ ಆಗಿದೆ. ಬಧಾಯಿಯೋ ಸೆ ಹಿ ನಾಚ್ತೆ ಗಾತೆ ಪಲ್ತೆ ಉಡ್ತೆ ಜಾ ರಹೆ ಹೋ. ಅಂಡರ್ಲೈನ್. ಬಾಬಾ ಹೇಳ್ತಾರೆ ಎಷ್ಟು ಆಶೀರ್ವಾದ ಬಾಬಾ ಮತ್ತು ಪರಿವಾರದ, ಬಾಬಾ ಮತ್ತು ಎಲ್ಲ ಬ್ರಾಹ್ಮಣ ಪರಿವಾರದ ಆತ್ಮರ ಒಂದು ಎಷ್ಟು ಆಶೀರ್ವಾದ ಪಡಿತೀರಿ, ಅರ್ಥಾತ್ ಅಷ್ಟು ಹಾಡ್ತೀರಿ, ಕುಣಿತೀರಿ, ಮತ್ತು ಹಾರ್ತೀರಿ, ನಡಿತೀರಿ, ಹಾರ್ತೀರಿ, ಹಾಡ್ತೀರಿ ಮತ್ತು ಡಾನ್ಸ್ ಮಾಡ್ತೀರಿ ಅಂತಾರೆ ಬಾಬಾ. ಅಂದರೆ ಅಷ್ಟು ಆನಂದದ ಈ ಡ್ರಾಮಾದಿಂದ ಪರಿಯಾಗಿರುವಂತಹ ಆತ್ಮಿಕ ಸತ್ಯದ ಅನುಭವ ಯಾವಾಗ ಮಾಡ್ತೀರಂದರೆ ಯಾವಾಗ ಎಲ್ಲರ ಆಶೀರ್ವಾದ ಪ್ರಾಪ್ತ ಮಾಡ್ಕೊಳ್ತೀರಿ. ಆಶೀರ್ವಾದ ಯಾವಾಗ ಸಿಗ್ತದ? ಯಾವಾಗ ಎಷ್ಟು ನಾನು ಆತ್ಮಿಕ ಸ್ವರೂಪದಲ್ಲಿರ್ತೀನಿ, ಎಲ್ಲರೊಳಗೆ ಆತ್ಮದ ಸತ್ಯ ಅನುಭವ ಮಾಡ್ತೀನಿ, ಅಷ್ಟು ಎಲ್ಲರ ಆಶೀರ್ವಾದ ಆಟೋಮೆಟಿಕ್ ಪ್ರಾಪ್ತ ಆಗ್ತದೆ. ತೋ ಯಹ ಪಾಲನಾ ಬಿ ವಂಡರ್ಫುಲ್ ಹೇ. ಈ ಪಾಲನೆ ಕೂಡ ಬಹಳ ವಂಡರ್ಫುಲ್ ಆಗಿದೆ. तो आप बच्चे भी बड़ी दिल से रहम की भावना से दाता बनकर हर घड़ी एक दो को बहुत अच्छा कहकर बधाइयाँ देते रहो. यही पालना की श्रेष्ठ विधि है. अंडरलाइन. ಬಾಬಾ ಹೇಳ್ತಾರೆ, ಮಕ್ಕಳೇ ಎಲ್ಲರ ಆಶೀರ್ವಾದ ಅವಶ್ಯಕಿದೆ, ಎಲ್ಲರ ಶುಭಾಶಯ ಕ್ಕೆ ಪಾತ್ರ ಆಗುವುದು ಬಹಳ ಅವಶ್ಯಕ ಇದೆ. ಅಂದಮೇಲೆ ಸದಾ ದೊಡ್ಡ ಹೃದಯದವರಾಗ್ರಿ. ದೊಡ್ಡ ಹೃದಯ ಅಂದರೆ ಡ್ರಾಮಾ ಅಂತ ನೋಡ್ರಿ. ಇವ್ರು ಹಿಂಗೆ ಯಾಕೆ ಮಾಡ್ತಾರ, ಇವ್ರು ಯಾಕೆ ಸೇವೆಗೆ ಬರೋದಿಲ್ಲ, ಇವ್ರು ಯಾಕೆ ಸಹಯೋಗಿ ಇಲ್ಲ ಅಂತ ನೋಡಬೇಡ್ರಿ. ಲಿಮಿಟೆಡ್ ಮೈಂಡ್ ಅಂದರೆ ಡ್ರಾಮಾ ಕಾನ್ಷಿಯಸ್ಸಲ್ಲಿ ಇರೋದು, ರೋಲ್ ಕಾನ್ಷಿಯಸ್ನಾಗ ಇರೋದು. ಯಾವಾಗ ಸೋಲ್ ಕಾನ್ಷಿಯಸ್ನಾಗ ಇರ್ತೀನಿ, ವಿಶಾಲ ಹೃದಯದವರಾಗ್ತೀವಿ. ಇದೊಂದು ವಿಶ್ವ ನಾಟಕ. ಈ ನಾಟಕದಲ್ಲಿ ನಿರ್ದೋಷ ಆಗಿರುವ ಆತ್ಮ ಪ್ರತಿಯೊಬ್ಬರು ತಮಗೆ ಸಿಕ್ಕಿರುವಂತಹ ಆ್ಯಕ್ಟಿಂಗನ್ನು ಎಕ್ಯುರೇಟ್ ಆಗಿ ನಿಭಾಯಿಸ್ತಾ ಇದ್ದಾರೆ ಅನ್ನೋದೇ ವಿಶಾಲ ಹೃದಯದಿಂದ ದಯಾ ದೃಷ್ಟಿಯಿಂದ ನೋಡೋದು ಅಂತಾರೆ ಬಾಬಾ. ದಯಾ ದೃಷ್ಟಿ ಅಂದರೆ ಕ್ಯಾರೆಕ್ಟರನ್ನು ನೋಡದೆ, ಎಲ್ಲ ಆತ್ಮರ ಒಳಗಿರುವ ಆ್ಯಕ್ಟ್ ಮಾಡುವ ಪಾರ್ಟನ್ನು ನೋಡದೆ, ಅವರ ಸತ್ಯ ಆತ್ಮಸ್ವರೂಪ ನೋಡ್ತಿರಲ್ಲ, ಇದಕ್ಕೆಲ್ಲರ ಪ್ರತಿಯಾಗಿ ದುವಾ ರೆಹಮ್ ಅಂತಾರೆ ಬಾಬಾ. ದಯಾಭಾವ್, ದಾತಾಪನದ ಭಾವನೆಯಿಂದ ಪ್ರತಿ ಕ್ಷಣವೂ ಎಲ್ಲರಿಗೂ ಏನಂತ ಹೇಳ್ರಿ, ಭಾಳ ಒಳ್ಳೆಯದು, ಭಾಳ ಬೆಸ್ಟ್ ಅಂತ ಹೇಳ್ರಿ. ಅಂತಂದರೆ ಯಾರು ಏನು ಮಾಡ್ತಿದ್ದಾರೆ ಅವ್ರು ಬೆಸ್ಟ್ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ, ಆ್ಯಕ್ಟಿಂಗನ್ನು ತಮ್ಮ ಪಾತ್ರವನ್ನು ಅಭಿನಯ ಮಾಡ್ತಾ ಇದ್ದಾರೆ. ಅವ್ರ ಅಭಿನಯಕ್ಕೆ ಏನಂತ ಹೇಳ್ರಿ ತಿಳ್ಕೊಡ್ರಿ. ಈ ಕ್ಯಾರೆಕ್ಟರ್ಗೆ ಯಾರಾದರೂ ಬೈತಾ ಇದ್ದಾರಂತಂದ್ರೆ ನಿಮ್ಮ ಮನಸ್ಸಿನಲ್ಲಿ ಏನು ಅನ್ಕೊಡ್ರಿ, ಬೆಸ್ಟ್ ಆ್ಯಕ್ಟಿಂಗ್ ಅಂತ ಹೇಳ್ರಿ. ಯಾಕೆ ಅಂದರೆ ಅವ್ರಿಗೆ ಸಿಕ್ಕ ಆ್ಯಕ್ಟಿಂಗೇ ಮಾಡ್ತಿದ್ದಾರೆ. ಅವರೇನು ನನ್ನ ಸಲುವಾಗಿ ಬೇರೆ ಹೊಸದು ತಮ್ಮೊಳಗೆ ಆ್ಯಡ್ ಮಾಡ್ಕೊಳ್ತಾ ಇಲ್ಲ. ಅಂದರೆ ಇವರಿಗೆ ನಾನು ಈರ್ಷಾ ಪಡಬೇಕು, ಇವ್ರಿಗೆ ಬೈಬೇಕು ಅಂತ ಅವ್ರ ಚಾಯ್ಸ್ ಅಲ್ಲ, ಆತ್ಮನ ಚಾಯ್ಸ್ ಅಲ್ಲ. ಡ್ರಾಮಾ ಸ್ಕ್ರಿಪ್ಟ್ ಅನುಸಾರ ಅವ್ರು ಆ್ಯಕ್ಟಿಂಗ್ ಮಾಡ್ತಿದ್ದಾರಂದರೆ ಯಾರು ಏನೇ ಮಾಡಲಿ, ಯಾರು ಭಾಷಣ ಮಾಡ್ತಿದ್ದಾರೆ, ಯಾರು ಸೇವೆ ಮಾಡ್ತಿದ್ದಾರೆ, ಯಾರು ತಮ್ಮ ಗೃಹಸ್ಥ ಜೀವನದಲ್ಲಿ ತಮ್ಮ ಮಕ್ಕಳ ಸಂಭಾಲನೆ ಮಾಡ್ತಿದ್ದಾರೆ, ಆದರೆ ಎಲ್ಲರಿಗೂ ಹೀಗೆ ಹೇಳ್ರಿ, ಬೆಸ್ಟ್, ಒಳ್ಳೆಯದು ಒಳ್ಳೆಯದು ಒಳ್ಳೇದು 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 ಅಂತ ಹೇಳ್ತಾ ನಡೀರಿ. ಇದೇ ಶ್ರೇಷ್ಠ ಪಾಲನೆಯ ಶ್ರೇಷ್ಠ ವಿಧಿ, ಇದೇ ಪಾಲನಾ ಕೊಡೋದು ಅಂತ. ಅವ್ರ ಆತ್ಮಸ್ವರೂಪ ನೋಡಿ ಅವ್ರ ಆ್ಯಕ್ಟಿಂಗಿಗೆ ಬೆಸ್ಟ್ ಅಂತ ಹೇಳ್ತೀರಿ ಅಂತಂದ್ರೆ ಇದೇ ಶ್ರೇಷ್ಠ ಪಾಲನೆಯ ವಿಧಿ. इस विधि से सर्व की पालना करते रहो तो बधाइयों के पात्र बन जाएंगे.
ಈ ರೀತಿ ಎಲ್ಲರ ಪಾಲನೆಯನ್ನ ಮಾಡ್ರಿ, ಎಲ್ಲರಿಗೂ ವಿಶ್ ಮಾಡ್ರಿ, ಎಲ್ಲರಿಗೂ ದುವಾ ಕೊಡ್ರಿ. ಇದರಿಂದ ನೀನು ಅವರ ಆಶೀರ್ವಾದಕ್ಕೆ ಪಾತ್ರ ಆಗ್ತಿ. ಇದರಿಂದ ಸದಾ ಹಾರ್ತಿ, ಕುಣಿತಿ, ಹಾಡ್ತಿ, ಆ ಕ್ಯಾರೆಕ್ಟರ್ ಒಳಗೂ ಕೂಡ ಆನಂದದಿಂದ ಇರ್ತಿ ಅಂತಾರೆ ಬಾಬಾ. ಆತ್ಮ ಆನಂದದಿಂದ ಇರ್ತದ, ಕ್ಯಾರೆಕ್ಟರ್ ಬಹಳಷ್ಟು ಸಂತೋಷದಿಂದ ಆಕ್ಟಿಂಗ್ ಮಾಡಲಿಕ್ಕೆ ಸಾಧ್ಯ ಇದೆ. ಸ್ಲೋಗನ್, अपना सरल स्वभाव बना लो, यही समाधान स्वरूप बनने की सहज विधि है. ತಮ್ಮ ಸ್ವಭಾವ ಸರಳ ಮಾಡ್ಕೊಂಡ್ರಿ ಅಂದ್ರೆ ಸಮಾಧಾನ ಸ್ವರೂಪ ಆಗುವ ಸಹಜ ವಿಧಿ. ನಾವು ಯಾವಾಗಲೂ ಸಮಾಧಾನ ಸ್ವರೂಪ ಆತ್ಮನ ಮೈಂಡ್ ಸದಾ ಸಮಾಧಾನ ಸ್ವರೂಪ ಆಗಿರ್ಬೇಕು ಅಂತಂದ್ರೆ ನಿಮ್ಮ ಸ್ವಭಾವ ಸರಳ ಮಾಡ್ಕೊಡ್ರಿ ಅಂತಾರೆ ಬಾಬಾ. ಸ್ವಭಾವ ಸರಳ ಮಾಡ್ಕೊಡ್ರಿ ಅಂದ್ರೆ ಎಲ್ಲಾರು ಹೇಗೆ ನಡ್ಕೊಳ್ಳಿ, ಮೆತ್ತಗೆ ಮಾತಾಡೋದು, ಬಹಳ ಪ್ರೇಮದಿಂದ ಮಾತಾಡೋದು, ಯಾರು ಏನೇ ಮಾಡಿದ್ರು ಕೂಡ ಏನೂ ಮನಸ್ಸಿಗೆ ಅಂದರೆ ಅದನ್ನ ಅದಕ್ಕೇನು ರಿಯಾಕ್ಟ್ ಮಾಡದೆ ಸುಮ್ಮನೆ ಇರೋದು, ಇದು ಸಮಾಧಾನ ಸ್ವರೂಪ ಅಲ್ಲ. ಸಮಾಧಾನ ಸ್ವರೂಪ ಅಂದರೆ ಅಥವಾ ಬಾಬಾ ಹೇಳ್ತಾರೆ ಸಮಾಧಾನ ಸ್ವರೂಪ ಅಂದರೆ ಕ್ಯಾರೆಕ್ಟರ್ ಒಳಗ ಏನೇ ನನ್ನ ಎದುರುಗಡೆ ಘಟನೆ ನಡೀತಾ ಇದೆ ಯಾರದೇ ಕ್ಯಾರೆಕ್ಟರ್ ಒಳಗ, ಈ ಕ್ಯಾರೆಕ್ಟರ್ ಅದಕ್ಕೆ ಏನೇ ರಿಯಾಕ್ಟ್ ಮಾಡಲಿ, ಕ್ಯಾರೆಕ್ಟರ್ನ ಮೂಲಕ ರಿಯಾಕ್ಟ್ ಆಗ್ತಾ ಇದೆ, ಆದರೆ ಆಂತರಿಕವಾಗಿ ಈ ಸತ್ಯ ಗೊತ್ತಿದೆ, ಆತ್ಮ ನಿರ್ದೋಷಿದೆ, ಆತ್ಮ ತನಗೆ ಸಿಕ್ಕಿರುವ ಪಾರ್ಟನ್ನು ಎಕ್ಯುರೇಟ್ ಆಗಿ ಪ್ಲೇ ಮಾಡ್ತಾ ಇದೆ. ಆತ್ಮನ ಆ ಮೂಲ ಸತ್ಯ ಸ್ವರೂಪ ನೋಡೋದೇ ಸಮಾಧಾನ ಸ್ವರೂಪ. ಇವಾಗ ಸಮಾಧಾನ ಸ್ವರೂಪ ಆಗ್ತೀರಿ, ಇದೇ ನಿವಾರಣೆ ಸ್ವರೂಪ ಅಂತ ಹೇಳ್ತಾರೆ ಬಾಬಾ. ತೋ ನಿಮ್ಮ ಸರಳ ಸ್ವಭಾವ ಇತ್ತು ಅಂದರೆ, ಕ್ಯಾರೆಕ್ಟರ್ ಒಳಗೂ ಸರಳ ಸ್ವಭಾವ, ಮೈಂಡ್ ಒಳಗೂ ಕೂಡ ಸರಳ ಸ್ವಭಾವ ಇತ್ತು ಅಂದರೆ, ಸರಳ ಸ್ವಭಾವ ಅಂದರೆ ಆತ್ಮ ನೋಡೋದು, ರೋಲ್ ನೋಡೋದಲ್ಲ. ಸೊ ಈ ಸರಳ ಸ್ವಭಾವದಿಂದಲೇ ನೀವು ಸಮಾಧಾನ ಸ್ವರೂಪರಾಗಿರಲಿಕ್ಕೆ ಸಾಧ್ಯ ಇದೆ. ಇಂದಿನ ಮುರಳಿಯ ಅವ್ಯಕ್ತಿಸಾರ ತಮ್ಮ ಯೋಗದ ಲಗನದ ಅಗ್ನಿಯನ್ನು ಪ್ರಜ್ವಲಿತ ಮಾಡಿಕೊಂಡು ಯೋಗದ ಜ್ವಾಲೆಯನ್ನು ಒಂದು ತೇಜ್ ಮಾಡಿಕೊಡ್ರಿ, ಜ್ವಾಲಾರೂಪಿ ಆಗ್ರಿ. आप बच्चों के पास पवित्रता की जो महान शक्ति है, ನಾ ಆತ್ಮ ಇರುವುದೇ ಪವಿತ್ರ ಅನ್ನುವಂಥ ಸತ್ಯ ಸ್ಮೃತಿ ಇದೆಯಲ್ಲ, ಇದು ಪವಿತ್ರತಾ ಶಕ್ತಿ. ಈ ಪವಿತ್ರತೆಯ ಶಕ್ತಿ ಏನಿದೆಯಲ್ಲ, ಇದು ಮಹಾನ್ ಶಕ್ತಿ ಅಂತಾರೆ ಬಾಬಾ. ಸಾಧಾರಣ ಶಕ್ತಿ ಅಂತ ತಿಳ್ಕೊಬೇಡ್ರಿ. ಈ ಶ್ರೇಷ್ಠ ಶಕ್ತಿ ಹಿ ಅಗ್ನಿ ಕಾ ಕಾಮ್ ಕರ್ತಿ ಹೈ. ಅಂದರೆ ನಾ ಪವಿತ್ರ ಆಗಬೇಕು, ಪಾವನ ಆಗಬೇಕು, ಇದು ರೋಲ್ ಕಾನ್ಷಿಯಸ್. ನಾನು ಇರುವುದೇ ಎವರ್ ಪ್ಯೂರ್, ಎವರ್ ಕ್ಲೀನ್ ಆತ್ಮ ಇದ್ದೀನಿ ಅನ್ನೋದೇ ಒಂದು ಮಹಾನ್ ಶಕ್ತಿ. ಈ ಶಕ್ತಿ ಇತ್ತು ಅಂದರೆ ಇದೇ ಅಗ್ನಿ ಕೆಲಸ ಮಾಡ್ತದೆ ಅಂತಾರೆ ಬಾಬಾ. ಇದು ಒಂದು ಅಗ್ನಿ ಕೆಲಸ ಮಾಡ್ತದೆ. ಜೋ ಸೆಕೆಂಡ್ ಮೇ ವಿಶ್ವಕ್ಕೆ ಕಿಚಡಿ ಕೋ ಭಸ್ಮ ಕರ್ ಸಕ್ತಿ ಹೈ. ಅಂಡರ್ಲೈನ್, ಒಂದು ವೇಳೆ ನಾನು ಇರುವುದೇ ಪಾವನ ಆತ್ಮ ಇದೇನನ್ನುವಂಥ ಸತ್ಯ ಸ್ಮೃತಿ ಇದೆ, ನಾ ಪಾವನ ಆಗಬೇಕು ಅಲ್ಲ, ಕ್ಯಾರೆಕ್ಟರ್ ಅಂತದ ನಾ ಪಾವನ ಆಗಬೇಕು ಅಂತ, ಆದರೆ ಆತ್ಮ ಪಾವನನೇ ಇದೆ, ನಾ ಪಾವನ ಇದ್ದೀನಿ ಅನ್ನುವಂಥ ಸ್ಮೃತಿ ಇತ್ತು ಅಂದರೆ ಈ ಜಗತ್ತಿನ ಹೊಲಸು ಅಂದರೆ ಸ್ಮೃತಿಗಳು, ಈ ಜಗತ್ತಿನ ದೇವಾನದ ನೆನಪುಗಳು, ಅನುಭವಗಳು ಸೆಕೆಂಡಲ್ಲಿ ಸುಟ್ಟು ಭಸ್ಮ ಆಗ್ತದಂತ ಹೇಳ್ತಾರೆ ಬಾಬಾ. ಇಷ್ಟು ಶಕ್ತಿ ಇದೆ ಪವಿತ್ರ ಸ್ಮೃತಿಯಲ್ಲಿ. जब आत्मा पवित्रता की संपूर्ण स्थिति में स्थित होती है तो उस स्थिति के श्रेष्ठ संकल्प से लगन की अग्नि प्रज्वलित होती है. अंडरलाइन, ಯಾವಾಗ ಆತ್ಮ ನಾನು ಸಂಪೂರ್ಣ ಪವಿತ್ರ ಇದ್ದೀನಿ ಅನ್ನುವಂತಹ ಸ್ಮೃತಿಯಲ್ಲಿ ಇರ್ತದೋ, ಆ ಸಂಪೂರ್ಣತೆಯ ಸ್ಥಿತಿಯಲ್ಲಿ ಇರ್ತದೋ, ಸಂಪೂರ್ಣ ಸ್ಥಿತಿಯಲ್ಲಿ ಬನ್ರಿ ಅಂತ ಹೇಳ್ತಿಲ್ಲ ಬಾಬಾ, ಆಗ್ರಿ ಅಂತ ಹೇಳ್ತಿಲ್ಲ. ಯಾವಾಗ ನೀ ಆತ್ಮ ಸಂಪೂರ್ಣ ಸ್ಥಿತಿಯಲ್ಲಿ ಸ್ಥಿತ ಆಗ್ತಿ, ಇದರಿಂದ ಈ ಶ್ರೇಷ್ಠ ಸ್ಥಿತಿಯೊಳಗ ಶ್ರೇಷ್ಠ ಸಂಕಲ್ಪ ಇರೋದ್ರಿಂದ ಬಾಬಾ ಹೇಳ್ತಾರೆ ಲಗನದ ಅಗ್ನಿ, ಮಹಾನತೆಯ ಅಗ್ನಿ, ಪವಿತ್ರ ಇದೀನಿ ಅನ್ನುವಂತಹ ಅಗ್ನಿ ಇನ್ನೂ ಪ್ರಜ್ವಲಿತ ಆಗ್ತದಂತಾರೆ ಬಾಬಾ. ತೋ ಕಿಚಡಾ ಭಸ್ಮ ಹೋ ಜಾತ, ಇದರೊಳಗೆಲ್ಲ ದೇವಾನದ ಸ್ಮೃತಿಗಳು ಕಿಚಡಾ ಸಮಾಪ್ತ ಆಗಿ ಹೋಗ್ತದ. ವಾಸ್ತವ ಮೇ ಯಹಿ ಯೋಗ ಜ್ವಾಲಾ ಹೈ. ನಾ ಸಂಪೂರ್ಣ ಪವಿತ್ರ ಆತ್ಮ ಇದ್ದೀನಿ, ಪರಮಾತ್ಮನ ಪವಿತ್ರತೆ ಸಾಗರನ ಸಂತಾನ ಇದೀನಿ ಅನ್ನುವಂತಹ ಶ್ರೇಷ್ಠ ಸ್ಥಿತಿಯೇ ಯೋಗ ಅಗ್ನಿ ಅಂತಾರೆ ಬಾಬಾ. ಅಭಿ ಆಪ್ ಬಚ್ಚೆ ಅಪನಿ ಶ್ರೇಷ್ಠ ಶಕ್ತಿ ಕೋ ಕಾರ್ಯ ಮೇ ಲಗಾओ. ಇದು ನಿಮ್ಮ ಶ್ರೇಷ್ಠ ಶಕ್ತಿ. ಇದು ನಾ ಆತ್ಮ ಸಂಪೂರ್ಣ ಪಾವನ ಇದೀನಿ ಅನ್ನುವಂಥದ್ದು ನಿಮ್ಮ ಶ್ರೇಷ್ಠ ಪವರ್. ಇದು ಈ ಪವರ್ ಯೂಸ್ ಮಾಡ್ಕೊಡ್ರಿ ಅಂತಾರೆ ಬಾಬಾ. ಈ ಸ್ಮೃತಿ ತಗೊಂಡು ಬನ್ರಿ, ಇದೇ ಯೋಗ ಅಗ್ನಿ. ಈ ಯೋಗ ಅಗ್ನಿಯಲ್ಲಿ ಈ ಡ್ರಾಮಾದ ಯಾವ ನೆನಪು ಬಂದು ನಿಮಗೆ ವಿಘ್ನ ಹಾಕಲಿಕ್ಕೆ, ನಿಮಗೆ ಅಶಾಂತ ಮಾಡಲಿಕ್ಕೆ, ನಿಮ್ಮನ್ನು ಪ್ರಭಾವಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಅದಕ್ಕಾಗಿ ಈ ಶ್ರೇಷ್ಠ ಪವಿತ್ರತೆ ಶಕ್ತಿಯನ್ನ ಕಾರ್ಯದಲ್ಲಿ ತೊಡಗಿಸ್ರಿ, ಯೂಸ್ ಮಾಡ್ಕೊಳ್ರಿ, ಸದಾ ಸ್ಮೃತಿಯಲ್ಲಿ ಇಟ್ಕೊಳ್ರಿ ಅಂತಾರೆ ಬಾಬಾ. ಓಂ ಶಾಂತಿ.